ಹನುಮಂತನ ಇನ್ನೊಂದು ರೂಪ ಅಂತ ಹೇಳ್ಬೋದು. ಖತಮ್. ಸಾಕ್ಷಾತ್ ಆಂಜನೇಯನೇ ತಿರುಪತಿ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಈ ಊರಲ್ಲಿ ಇದೆ ನೋಡಿ ತೇರು. ಇಲ್ಲಿ ಜಾತ್ರೆ ಆಗುತ್ತೆ. ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಜಾತ್ರೆ ಆಗುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಹೋಗುತ್ತೆ ಈ ಜಾತ್ರೆ. ಮತ್ತು ನಮ್ಮ ಕೊಂಚೂರು ಜಾತ್ರೆ ಎರಡು ಒಟ್ಟೆ ಎಟ್ ಎ ಟೈಮ್ ಆಗುತ್ತೆ, ಒಂದೇ ದಿನ ಇರುತ್ತೆ. ಸೊ ಅದಕ್ಕಾಗಿ ನಾವು ಕೊಂಚೂರಲ್ಲಿ ಇರ್ತೀವಿ. ಇಲ್ಲಿ ಬರ್ಲಕ್ಕಾಗಿಲ್ಲ. ನಾವು ಫಸ್ಟ್ ಟೈಮ್ ಬಂದೀವಿ ಟೆಂಪಲ್ಗೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್ ಇವತ್ತು ಮೋತಕ್ಪಲ್ಲಿಗೆ ಹೋಗ್ತಾ ಇದೀವಿ ಗೈಸ್. ಮೋತಕ್ಪಲ್ಲಿ ಅಂದರೆ ನಿಮಗೆ ಗೊತ್ತಾಗಿರ್ಬೇಕು ಗೈಸ್. ಈ ಮೋತಕ್ಪಲ್ಲಿ ಅಂದರೆ ಬಲಭೀಮ ಸೇನ ದೇವಸ್ಥಾನ, ಭಾಳ ಪ್ರಸಿದ್ಧವಾದ ದೇವಸ್ಥಾನ ಇದೆ. ಆ ದೇವಸ್ಥಾನದ ಹಿಸ್ಟ್ರಿ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಅಂತ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ಅಂತ. ವಿಡಿಯೋ ಕೊನೆವರೆಗೂ ನೋಡ್ರಿ. ನಾನು ಸಚಿನ್ ಹೋಗ್ತಾ ಇದ್ವಿ. ಸಚಿನ್ ಬರ್ತಾ ಇದ್ದಾನೆ ಊರಿಂದ. ಸೊ ಸಚಿನ್ ನಾವು ಹೋಗ್ತಾ ಇದ್ವಿ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಅಂತ. ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ. ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ ನಾ ಮರೆತು ಬಿಟ್ಟೆ ನನ್ನ. ಆದರೂ ಮರೆತೇ ಇಲ್ಲ ನಾನಿನ್ನ. ಒಮ್ಮೆ ನೀನಕ್ಕರೆ ಗೈಸ್ ಈಗಷ್ಟೇ ಮೋತಕ್ಪಲ್ಲಿಗೆ ಬಂದೀವಿ. ಇದು ನೋಡಿ ಗೈಸ್, ಮೇನ್ ಎಂಟ್ರೆನ್ಸ್ ಇದೆ. ಮೋತಕ್ಪಲ್ಲಿ ಅಂದರೆ ಬಲಭೀಮ ಸೇನ ದೇವಸ್ಥಾನ. ಇದು ಹನುಮಂತನ ಇನ್ನೊಂದು ರೂಪ ಅಂತ ಹೇಳ್ಬೋದು. ಇದು ಸೇಡಮಿಂದ ಜಸ್ಟ್ ಇದು ಸೇಡಂ ತಾಲೂಕಿನ ಬರ್ತದೆ. ಇದು ಅಲ್ಲಿ ಹೊರಗಡೆ ಹೋಗೋಣ. ದೇವಸ್ಥಾನ ದೇವರ ಪ್ರಸಾದ ಸಿಗುತ್ತೆ ಇಲ್ಲಿ. ಎಲ್ಲ ಇಷ್ಟು ರೂಪಾಯಿ ಆಮಸ್ ಕೊಟ್ಟರೆ ಸಿಗುತ್ತೆ ಅಲ್ಲಕ್ಕಿ. ಮೋತಕ್ಪಲ್ಲಿ ಅಂದರೆ ಬಲಭೀಮ ಸೇನ ದೇವಸ್ಥಾನ ಅಂತಾರೆ. ಇದು ಆಂಜನೇಯನ ಇನ್ನೊಂದು ರೂಪ ಅಂತ ಹೇಳ್ಬೋದು. ಮನೆಗೆ ಒಳಗಡೆ ಹೋಗೋಣ. ಇವು ಗಾಯ್ಸ್ ಇಲ್ಲಿ ತಿರುಪತಿ ಪೂರ್ವ ಮಾದಾರ ಅಂತಾರೆ. ಇದು ತಿರುಪತಿಗೆ ಇಲ್ಲಿ ಸುತ್ತಮುತ್ತ ಹೋಗ್ತಾರಲ್ಲ ತಿರುಪತಿಗೆ ಹೋಗೋರೆಲ್ಲ ಮೊದಲು ಇಲ್ಲಿ ದರ್ಶನ ಮಾಡಿ ಅವ್ರಿಗೆ ಹೋಗ್ತಾರಂತ ಒಂದು ವಾಡಿಕೆ ಇದೆ. ಇಲ್ಲಿ ಅಮೌಂಟ್ ಹಚ್ಬೋದು. ಅಮೌಂಟ್ ಹಚ್ಚಿದ್ರೆ ನೀವು ಬಡ್ಕೊಂಡೆಲ್ಲ ಈಡೇರುತ್ತೆ ಅಲ್ಲಿ. ಈ ಆಂಜನೇಯ ಇಲ್ಲಿ ಗಾಯ್ಸ್ ದೇವಸ್ಥಾನ. ಇದು ಭಾಳ ಪ್ರಾಚೀನ ದೇವಸ್ಥಾನ, ಭಾಳ ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನ. ಇದು ಭಾಳ ಈ ಕಡೆ ನಮ್ಮ ಭಾಗದಾಗಿದ್ದು ಭಾಳ ಪ್ರಸಿದ್ಧವಾದ ದೇವಸ್ಥಾನ. ಚಾಲುಕ್ಯ ವಂಶದವರು ಕಟ್ಟಿದಾರೆ ಅಂತ ಹೇಳ್ತಾರೆ. ಇದು ವಿಕ್ರಮಾದಿತ್ಯ ದೊರೆ. ಭಾಳ ಪುರಾತನವಾದಂಥ ದೇವಸ್ಥಾನ ಇದು. ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿರೋ ದೇವಸ್ಥಾನ ಇದು. ಹೊರಗಡೆ ಹೋಗೋಣ. ಸಾಕ್ಷಾತ್ ಆಂಜನೇಯನೇ ತಿರುಪತಿ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಈ ಊರಲ್ಲಿ ಮೋತಕ್ಪಲ್ಲಿಯಲ್ಲಿ ಬಂದು ಹೋಗಿದಾರಂತೆ. ಅದಕ್ಕಾಗಿ ಇಲ್ಲಿ ಒಂದು ದೇವಸ್ಥಾನ ನಿರ್ಮಿಸಿದ್ದಾರೆ. ಮೇಲ್ಗಡೆ ಎಂಟ್ರೆನ್ಸ್, ಇಲ್ಲಿ ಒಳಗಡೆ ದೇವಸ್ಥಾನ. ಹೊಡ್ರೋ ಇದು ಸರ್ಜಾಟ.
खत्म। ಗಾಯ್ಸ್ ಇದೇನೋ ಕೆಲಸ ನಡೆದಿದೆ, ಏನೋ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬರೋಣ. ಈ ಸ್ಕ್ಯಾನ್ ಮಾಡಿ ನೀವು ಪ್ರಸಾದ ಬೇಕಾದ್ರೆ ತಗೋಬಹುದು. ಪ್ರಸಾದ ಅವೆಲ್ಲ ಅಯೋಧ್ಯೆಯಲ್ಲಿ ವಿರಾಜಮಾನವಾಗಿ ನಿಲ್ಸಿರುವಂತ ಹನುಮಂತನ ನೋಡಿ. ಕಿಲೋ ಬರಂಬ ಗೈಸ್. ದೇವಸ್ಥಾನ ಬಲದಿಂದ ದೇವಸ್ಥಾನ ಅಪೋಸಿಟ್ ಚೆನ್ನಕೇಶ್ವರ ದೇವಸ್ಥಾನ ಇದೆ. ದುರಾವಡ್ ಹೋಗೋಣ ಬನ್ನಿ. ನೀವು ಸ್ಕ್ಯಾನ್ ಮಾಡಿ ಉಂಡಿಗೆ ಬೇಕಾದ್ರೆ ಅಮೌಂಟ್ ಆಗ್ಬೋದು. ಗೋವಿಂದ ಲಕ್ಷ್ಮೀ ಗೋವಿಂದ ಕರಾತೆ ನೀವು ಮಾಡಿ ಗಾಯ್ಸ್. ಇಲ್ಲೊಂದು ಕಲ್ಯಾಣಿ ಇದೆ, ಕಲ್ಯಾಣಿ ಪುಷ್ಕರಣಿ ಗಾಯ್ಸ್, ಪುಷ್ಕರಣಿ. ಪುಷ್ಕರಣಿ ಗಾಯ್ಸ್, ಪುಷ್ಕರಣಿ ಇಲ್ಲೇ ಸ್ನಾನದ ಮಾತಿದೆ. ಗಾಯ್ಸ್ ಇಲ್ಲಿ ಜೀವ ತೆಗೆಯೋದು ಮತ್ತೆ ಎಲ್ಲಾ ಕಾರ್ಯಕ್ರಮ ಇಲ್ಲಿ ನಡೀತವೆ. ಇಲ್ಲಿ ಲೇಡೀಸ್ಗೆ ಇದಾವೆ. ಇಲ್ಲಿ ಒಂದು ದೇವಸ್ಥಾನ ಇದೆ, ಹಾಗೆ ಇಲ್ಲೊಂದು ಕಲ್ಯಾಣ ಮಂಟಪ ಇದೆ. ಗೈಸ್ ಈ ದೇವಸ್ಥಾನಕ್ಕೆ ಯಾರು ಬಂದಿರಲ್ಲ ಕಾಮೆಂಟ್ ಮಾಡಿ. ಈ ದೇವಸ್ಥಾನದ ಬಗ್ಗೆ ನಂಗೆ ಎಷ್ಟೇ ಮಾಹಿತಿ ಗೊತ್ತಿತ್ತು, ಅದಕ್ಕೆ ಎಷ್ಟೇ ಹೇಳ್ತೀನಿ. ನಿಮಗೂ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಹೇಳಿ ಇದ್ರ ಬಗ್ಗೆ. ಇಲ್ಲಿ ಸ್ಕ್ಯಾನರ್ ಇಟ್ಟಿದ್ರಲ್ಲ, ಇದರಿಂದ ಬೇಕಾದ್ರೆ ನೀವು ಪೇ ಮಾಡ್ಬೋದು. ಧರ್ಮ ನೀವು ಏನಾದರೂ ದಾನ ಮಾಡ್ಬೋದು ಇದರಿಂದ ಅಮೌಂಟ್. ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಗೈಸ್ ಇದು ಇಲ್ಲಿ ಪ್ರಸಾದ ತೊಗೋಬೋದು ನೀವು. ಲಡ್ಡು ಜಸ್ಟ್ 30 ರೂಪಾಯಿ ಪೇ ಮಾಡ್ಬೇಕು ನೀವು. 30 ರೂಪಾಯಿ ಪೇ ಮಾಡಿದ್ರೆ ಇದು ಪ್ರಸಾದ ಲಡ್ಡು ಅದು ತೊಗೋಬೋದು. ಇಲ್ಲಿ ಏನಾದರೂ ಎಲ್ಲ ಈಗ ಫೋನ್ ಪೇ ಮಾಡ್ಬೋದು, ಕ್ಯಾಶ್ನು ಕೊಡ್ಬೋದು. ಪ್ರಸಾದ ಅದು ತೊಗೊಬೋದು. ಗೈಸ್ ಇದೇ ನೋಡಿ ತೇರು. ಇಲ್ಲಿ ಜಾತ್ರೆ ಆಗುತ್ತೆ. ಇಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಜಾತ್ರೆ ಆಗುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಹೋಗುತ್ತೆ ಈ ಜಾತ್ರೆ. ಮತ್ತು ನಮ್ಮ ಕೊಂಚೂರು ಜಾತ್ರೆ ಎರಡು ಒಟ್ಟು ಎಟ್ ಟೈಮ್ ಆಗುತ್ತೆ, ಒಂದೇ ದಿನ ಇರುತ್ತೆ. ಸೊ ಅದಕ್ಕಾಗಿ ನಾವು ಕೊಂಚೂರಲ್ಲಿ ಇರ್ತೀವಿ. ಇಲ್ಲಿ ಬರ್ಲಿಕ್ಕಾಗಿಲ್ಲ, ನಾವು ಫಸ್ಟ್ ಟೈಮ್ ಬಂದೀವಿ ಟೆಂಪಲ್ಗೆ. ಇದೇ ನೋಡುತ್ತೆ, ಇಲ್ಲೂ ಭಾಳ ದೊಡ್ಡ ಜಾತ್ರೆ ಆಗುತ್ತೆ. ಇಲ್ಲಿ ದಿನಾಲೂ ಇರುತ್ತೆ ನೋಡಿ. ಇಲ್ಲೊಂದು ಮಿಠಾಯಿ ಅಂಗಡಿ ಇದೆ, ಆ ಕಡೆ ಇಲ್ಲೇ ಗುಡಿ ಇದೆ. ಈ ಜಾಗದಲ್ಲೆಲ್ಲ ಜಾತ್ರೆ ಆಗುತ್ತೆ ಪೂರ. ನೋಡಿ ನೀವು ಹೋಗೋಣ ಚಿತ್ತಾಪುರಕ್ಕೆ. ಗೈಸ್ ಕಬ್ಬಿನ ಕುಡಿಯೋಣ. ಈ ದೇವಸ್ಥಾನದ ಎದುರುಗಡೆನೇ ಇದೆ ಇದು. ಕಬ್ಬಿನಗಡೆ ಹೋಟೆಲ್ ಎಲ್ಲ ಇದಾವೆ. ಹಾಡು ಕೋಗಿಲೆಗೊಂದು ಕೂಗು, ಕಾಗೆಯ ಗೂಡು ನನ್ಗೆ ಯಾವ ಗೂಡು ಇಲ್ಲ ಪ್ರೀತಿಯ ಸಾಕೋಕೆ. ಪ್ರೀತಿ ಬೀದಿಯಲ್ಲಿ ನಿಂದೆ ಪ್ರೀತಿಯ ಹಾಡು, ನಿನ್ನ ಬಿಟ್ಟು ನಂಗ್ಯಾರಿಲ್ಲ ಹೃದಯ
ಹೃದಯನ ನೀಡೋಕೆ ಹೃದಯ ಮಳಿಗೆ ಇದು ನಿಂದೇನೆ ಗಳಿಗೆ ಗೈಸ್ ಈಗಷ್ಟೇ ರೂಮಿಗೆ ಬಂದ ಗೈಸ್ ಸಚಿನ್ ಅವರು ಹೋದ್ರು. ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಆಗೋದು ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮಾತಿದ್ದರೂ ಹೇಳದೆ